ಈಗ ಆಫ್ ರೋಡ್ ಹೋಗ್ತಾ ಇದ್ದೇವೆ. ಫಸ್ಟ್ 2 ಕಿಲೋಮೀಟರ್ ಸರಿ ಉಂಟಂತೆ. ಸತ್ಯ ಹೇಳ್ತೇನೆ, ನಾನು ತುಂಬಾ ರೆಸಾರ್ಟ್ ಹೋಗಿದ್ದೇನೆ, ಆದರೆ ಈ ತರ ಇನ್ಸೈಡ್ ಗಂಟೆ 4:15 ಆಗಿದೆ. ಬಟ್ ಫಾಗ್ ನೋಡಿ ಅಲ್ಲಿ ಎಂತ ಚಂದ ಮ್ಯಾರೇಜ್. ಇದು ಕಾಣ್ತಿದ್ಯಲ್ಲ, ಇದು ಸುಮ್ಮನೆ ಶೋಗೆಲ್ಲ ಹಾಕಿದ್ದ. 2 ನಿಮಿಷ ಗ್ಯಾಪ್ ಕೊಟ್ಟಿದ್ರೆ ನಾನೊಂದು ವ್ಯೂ ಪಾಯಿಂಟ್ ಅಲ್ಲಿ ವ್ಯೂ ನೋಡ್ಕೊಂಡ್ ಬರೋಣ ಅಂತ ಹೊರಟೆ. ಅಷ್ಟರಲ್ಲಿ ಮೈ ಗಾಡ್, ಬೆಂಗಳೂರಿಂದ ಆಲ್ಮೋಸ್ಟ್ 3 ಗಂಟೆ ಡ್ರೈವ್ ಮಾಡ್ಕೊಂಡ್ ಬಂದು ಈಗ ನಾವು ಬಂಡೀಪುರ್ ಫಾರೆಸ್ಟ್ ರೋಡ್ ಇದ್ದೀವಿ. ನಾನು ಹೋಗ್ತಿರೋದು ಎಲ್ಲಿಗೆ ಅಂದ್ರೆ ಒಂದು ರೆಸಾರ್ಟ್ ಇದೆ. ದಟ್ ರೆಸಾರ್ಟ್ ಇಸ್ ಲಿಟ್ರಲಿ ಇನ್ಸೈಡ್ ದ ಜಂಗಲ್. ನಿಮ್ದು ಗಾಡಿ ಕೂಡ ಹೋಗಲ್ಲ ಅಲ್ಲಿ. ನೀವು ಗಾಡಿನ ಪಾರ್ಕಿಂಗ್ ಲಾಟ್ ಅಲ್ಲಿ ಪಾರ್ಕ್ ಮಾಡಿ ದೆನ್ ಅವ್ರದ್ದೇ 4-wheel ಡ್ರೈವ್ ಜೀಪ್ ಬರುತ್ತೆ, ಅದು ಕರ್ಕೊಂಡು ಹೋಗುತ್ತೆ. ಸೊ ಒಂದು 5 ಗಂಟೆ ಆಯ್ತು, 5-5:30 ಗಂಟೆ ಆಯ್ತು ಅಂತಲ್ಲ. ಇವಾಗ ಆಲ್ಮೋಸ್ಟ್ ಪಾರ್ಕಿಂಗ್ ಗೆ ರೀಚ್ ಆಗ್ತಾ ಇದ್ದೇವೆ. ಇನ್ನು 800 ಮೀಟರ್ಸ್ ಏನೋ ಇದೆ. ಹೌ ಫಾರ್ ಶುಡ್ ಐ ಕಮ್? ಓಕೆ, ಐಲ್ ಕಮ್ ದೇರ್. ಅಲ್ಲಿ ನೋಡು ಎಂತ ಜೀಪ್ ಮಾರು, ಇದು ಮೇಲೆ ಹತ್ತುವುದಾ? ಭಾರಿ ಹೊಸ ಜೀಪ್ ಕಳ್ಸಿದ್ದಾರೆ, ಬ್ರ್ಯಾಂಡ್ ನ್ಯೂ ಟೈರ್ ಮತ್ತೆ ಇಂಜಿನ್ ಬಿಟ್ಟು ಬೇರೆ ಎಂತ ಇಲ್ಲ ಅದ್ರಲ್ಲಿ. ಸತ್ಯ ಹೇಳ್ತೇನೆ. ചേട്ടാ എങ്ങനെ മാർക്ക് ചെയ്യുന്നു? ചേട്ടാ എങ്ങനെ മാർക്ക് ചെയ്യുന്നു? ഇവിടെ അങ്ങ ഇതില്ലല്ലേ മറ എന്നാ അത് അങ്ങ പോട്ടെ. ലേറ്റായി മതിയല്ലേ? ಸೊ ಈಗ ಆಫ್ ರೋಡ್ ಹೋಗ್ತಾ ಇದ್ದೇವೆ. ಫಸ್ಟ್ 2 ಕಿಲೋಮೀಟರ್ ಸರಿ ಉಂಟಂತೆ, ಮತ್ತೆ ಗೊತ್ತಿಲ್ಲ. ಮತ್ತೆ 5 ಕಿಲೋಮೀಟರ್, ನಾನು 4 ಕಿಲೋಮೀಟರ್ ಅಂತ ಹೇಳಿದ್ದಾಗ, ಬಟ್ ಟೋಟಲ್ 7 ಕಿಲೋಮೀಟರ್ ಇದೆ ಅಂತೆ. ಅದರಲ್ಲಿ ಚಟ್ಟ 7 ಕಿಲೋಮೀಟರ್ ಇದೆ, 5 ಕಿಲೋಮೀಟರ್ ಆಫ್ ರೋಡ್ ಅಂತೆ. ನೋಡುವ ಹೇಗೆ ಹೋಗ್ತದೆ. ಬಟ್ ಜೀಪು ತುಂಬ ಚೆನ್ನಾಗಿದೆ, ಹೋಗ್ತದೇನೋ ಗ್ಯಾರಂಟಿ ಇಲ್ಲ. ಬಟ್ ಡ್ರೈವರ್ ಕಾನ್ಫಿಡೆಂಟ್ ಆಗಿದ್ದಾರೆ. 5 ಕಿಲೋಮೀಟರ್ ಹಿಂಗಡೆ ಹೋಡು. ಇದು ಕಾಟ್ಲೆ ನಡುವೆ ಇರುತ್ತೆ. कितने साल आज रिजॉर्ट में? हाउ मेनी इयर्स ओल्ड? 25 years old. ಮಳೆ ಬಂದ ಹಿಂಗೆ ಪೋಂಗ ಹೊಡಿಯುವ? ಮಳೆ ಬಂದ ரொம்ப ಡಿಫಿಕಲ್ಟ್ ಟು ಟ್ರಾವೆಲ್. ಮಳೆಲ್ಲ ಹೊಡಿದು ಆಣೆ ಅವರು ಎಲ್ಲರೂ ಇದ್ರ ತಲೆ ಹೆಂಗಿருக்கு? ಗೇರ್ ತಲೆ ಇಲ್ಲ ಅಂತ ಹೇಳ್ತೇನೆ. ನಾನು ತುಂಬಾ ರೆಸಾರ್ಟ್ ಹೋಗಿದ್ದೇನೆ, ಆದರೆ ಈ ತರ ಇನ್ಸೈಡ್ 7 ಕಿಲೋಮೀಟರ್ಸ್ ಎಲ್ಲ ಆಫ್ ರೋಡ್ ಬಂದು ಎಲ್ಲೋ ಒಂದು ಕಾಡ್ ಮಧ್ಯೆ ರೆಸಾರ್ಟ್. ನಾನು ದೇವರನ್ನೇ ಹೋಗಿಲ್ಲ ಇಷ್ಟುವರೆಗೆ. ಕಾಣ್ತಿದ್ಯಾ ಗೊತ್ತಿಲ್ಲ, ಅಲ್ಲಿದೆ ರೆಸಾರ್ಟ್. ಆಲ್ಮೋಸ್ಟ್ ರೀಚ್ ಆಗಿದ್ದೇವೆ ನಾವು. ಅಲ್ಲಿ ಕಾಣ್ತಿದೆಯಲ್ಲ ಅದು. ಶಾ, ಲುಕ್ ಅಟ್ ದಟ್ ಬ್ಯೂಟಿ, ಇಟ್ಸ್ ಸೋ ಬ್ಯೂಟಿಫುಲ್. ಓಹ್ ಮ್ಯಾನ್, ಫೈನಲಿ ಈಗ ರೀಚ್ ಆಗಿದೆ. ಮುಂದೆ ಒಂದು ಸಣ್ಣ ಲೇಕ್ ಇದೆ, ಬಟ್ ಆ ಬ್ಯಾಕ್ ಡ್ರಾಪ್ ಅಲ್ಲಿ ಸೀನರಿ ಇದೆಯಲ್ಲ ತುಂಬಾನೇ ಚೆನ್ನಾಗಿ ಕಾಣ್ತಿದೆ. ಲೈಕ್ ಇಟ್ಸ್ ಸೋ ಡ್ರೀಮಿ. Right inside the jungle, you have this beautiful resort, and ನಮ್ಮ ಖುಷಿಗೆ ಯಾವ ಗೆಸ್ಟ್ಗಳು ಇಲ್ಲ ಬೇರೆ ಇಲ್ಲಿ. ಸೊ ನಾವ್ ಇಬ್ಬರೇ ಇವತ್ತು. ಸೊ ಇಟ್ಸ್ ಗೋನಾ ಬಿ ಅ ಫನ್ ಸ್ಟೇಕೇಶನ್. ಇದು ರಿಸೆಪ್ಷನ್. ಸೊ ಇದೇನೆ ವಾಟರ್ ಮೆಲನ್ ಅಲ್ಲೇ. ನೈಸ್. ದಿಸ್ ಇಸ್ ಇದು ವೆಲ್ಕಮ್ ಡ್ರಿಂಕ್. ವಾಟರ್ ಮೆಲನ್ ಜ್ಯೂಸ್ ಕೊಟ್ಟಿದ್ದಾರೆ. ಸೊ ನಂದು ರೂಮ್ ನಂಬರ್ 106 and I'm stepping inside. ಪೂರ್ ಫ್ಲಾಪ್ ಆಯ್ತದು. Look at this. Beauty. It's quite huge. ತುಂಬಾನೇ ದೊಡ್ಡದಾಗಿದೆ. ಬೆಸ್ಟ್ ಪಾರ್ಟ್ ಅಂದ್ರೆ ಇದು ವ್ಯೂ ಚೆನ್ನಾಗಿದೆ, ಬಿಕಾಸ್ ಆ ಕಡೆಯಿಂದ ನೋಡಿದ್ನಲ್ಲ ನಾನು. ಸೊ ಮೋಸ್ಟ್ ಲೈಕ್ಲಿ ಲೇಕ್ ಇದ್ದು ಸ್ಟ್ರೈಟ್ ವ್ಯೂ ಇದೆ. ನಾನೊಂದು ಎಂತ ನಾಚಿಗೆಟ್ಟದು ಮೇಲೆ ಚೆಕ್. ಆಯಿತು. ಸೊ ದಿಸ್ ಈಸ್ ದ ವ್ಯೂ. ದೇವ್ರೆ ಎಷ್ಟು ಚಂದ ಇದೆ ಮಾರ. ನೋಡ ಎಂತ ಚಂದ ನೋಡ. ಸೊ ದಿಸ್ ಇಸ್ ನೋಡ್ಲಿಕ್ಕೆ ತುಂಬಾ ಅದು ಮಿರರಲ್ಲಿ ಕಾಣ್ತಿರೋದು ನಾನೇ ಅಲ್ಲಿ. ಸೊ ಫೈನಲಿ ಎಷ್ಟು ಹೋಯ್ತು? ನಾನು ಬೆಳಿಗ್ಗೆ 8:30 ಹಂಗೆ ಹೊರಟದ್ದು. ನಾನು 1-2 ಇಡ್ಲಿ ತಿಂದು ಹೊರಟದ್ದು. ಇಲ್ಲಿಗೆ ಬಂದು ರೀಚ್ ಆಗುವಾಗ ಈಗ ಕರೆಕ್ಟಾಗಿ 4 ಗಂಟೆ ಆಗಿದೆ. ಸೆಂಟ್ರಲ್ ಒಂದು ಊಟಕ್ಕೆಲ್ಲ ನಿಲ್ಲಿಸಿದ್ವಿ, ಬಟ್ ಆಲ್ಮೋಸ್ಟ್ ಎಷ್ಟು 4-8 ಗಂಟೆ ಜರ್ನಿ ಆಯ್ತು ನನಗೆ. ಯೂಶಲಿ ಟೇಕ್ಸ್ 5 hours, ಬಟ್ ನಾನೊಂದು ಸ್ವಲ್ಪ ಸ್ಲೋ ಬಂದೆ, 1-2 ಸ್ಟಾಪ್ ಕೊಟ್ಟೆ, ಅದಕ್ಕೆ ಸೊ ಅಷ್ಟು ಲೇಟ್ ಆಯಿತು. ಬಟ್ ಐ ಥಿಂಕ್ ತುಂಬಾ ಚೆನ್ನಾಗಿದೆ ಪ್ರಾಪರ್ಟಿ. ಲೈಕ್ ಇಟ್ಸ್ ವೆರಿ ಯುನೀಕ್.
ನಾನು ಇಷ್ಟವರೆಗೆ ಇಂಥ ಪ್ರಾಪರ್ಟಿಯಲ್ಲಿ ಸ್ಟೇ ಮಾಡಿಲ್ಲ. ನಾನು ಫುಲ್ ಎಕ್ಸ್ಪೀರಿಯನ್ಸ್ನ ನಿಮಗೆ ಶೇರ್ ಮಾಡ್ತೇನೆ. ಇದು ಸಣ್ಣ ಟೂರ್ ಆಯಿತು. ಸೊ ಈಗ ಬಾತ್ರೂಮ್ ಒಂದು ನೋಡುವ ಹೆಂಗುಂಟಂತ. ಅಮ್ಮ ಶ್ಯಾ, ಭಾರಿ ಚಂದ ಉಂಟಲ್ಲ ಬಾತ್ ಟಬ್. ಇದು ಕ್ಯೂಟಾ, ತುಂಬ ಜಾಗ ಇದೆ, ತುಂಬ ಸ್ಪೇಷಲ್. ದಿಸ್ ಇಸ್ ಅ ಶವರ್ ಏರಿಯಾ, ತುಂಬ ದೊಡ್ಡ ಇದೆ, ತುಂಬ ಕ್ಯೂಟ್ ಆಗಿದೆ. ನಾನು ಐ ಥಿಂಕ್ ರಾತ್ರಿ ಒಂದು ಅರ್ಧ ಗಂಟೆ ಇದರಲ್ಲಿ ಮಿನಿಮಮ್ ಮಲ್ಕೋಬೇಕು. ನನಗೆ ಒಂದು ಫೋಮ್ ಎಲ್ಲ ಹಾಕ್ಬಿಟ್ಟುಂಟಲ್ಲ, ಕ್ಲೀನಾಗಿ ಮಲ್ಕೋಬೇಕು, ಫುಲ್ಲು ರಿಲ್ಯಾಕ್ಸ್ ಆಗ್ತದೆ. Bro, what happened? Bro, look at my two leg. This has here, this is here. Yeah. ಇವಾಗ ಗಂಟೆ 4:15 ಆಗಿದೆ, ಬಟ್ ಫಾಗ್ ನೋಡಿ ಅಲ್ಲಿ ಎಂತ ಚಂದ ಮಾರಶ. ಇಲ್ಲಿ ಲೈಕ್ ಈವನ್ ಮಿಡ್ ನೂನಲ್ಲೂ ಹಂಗೆ ಇರುತ್ತೆ. ನಾಳೆ ನೋಡೋಣ ಸಿಗುತ್ತಾ ಅಂತ. ಬಟ್ ಲುಕ್, ಫಾಗ್ ಫಾರ್ಮೇಶನ್ ಆಗ್ತಾ ಇದೆ. ದಿಸ್ ಈಸ್ ಅ ರೆಸಾರ್ಟ್. ಅಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಇದು ಲೈಕ್ ಲಿಟ್ರಲಿ ಬೇರೆ ದೇಶದಲ್ಲಿ ಇರೋ ಥರ ಕಾಣ್ತಾ ಇದೆ. ಇಟ್ಸ್ ಸೋ ಬ್ಯೂಟಿಫುಲ್. ಅಂದರೆ ತುಂಬ ಡ್ರೀಮಿ ಅನಿಸ್ತಾ ಇದೆ. ಮೋಸ್ಟ್ಲಿ ಮಳೆಗಾಲದಲ್ಲಿ ಇನ್ನೂ ಡ್ರೀಮಿ ಇರುತ್ತೆ, ಬಿಕಾಸ್ ಇದು ತುಂಬಿರುತ್ತೆ ಆ್ಯಂಡ್ ಎಲ್ಲ ಕಡೆ ಫುಲ್ ಇವಾಗಲೂ ಗ್ರೀನರಿ ಇದೆ. ಬಟ್ ಐ ಥಿಂಕ್ ಇನ್ನೂ ಸ್ವಲ್ಪ ಡ್ರೀಮಿ ಅನಿಸುತ್ತೆ ಅನ್ಕೋತೀನಿ. ಇನ್ಫ್ಯಾಕ್ಟ್ ನಾನು ವಿಂಟರಲ್ಲೂ ಮಾರ್ನಿಂಗ್ಸ್ ಎಲ್ಲ ತುಂಬ ಚೆನ್ನಾಗಿರ್ಬೋದು. ಅಲ್ಲಿ ಕಾಣ್ತಿದೆಯಲ್ಲ, ಅದು ಯಾರೋ ಹೊಗೆ ಆಗ್ತಿರೋದಲ್ಲ, ಅದು ಆ್ಯಕ್ಚುಲಿ ಫಾರ್ಮ್ ಟ್ರಾವೆಲ್ ಆಗ್ತಾ ಇರೋದಲ್ಲ ನೋಡಿ. ಯಾರೋ ಹಿಂದ್ಗಡೆಯಿಂದ ಹೊಗೆ ಹಾಕಿದಾಗ ಬಂದಂಗೆ ಕಾಣ್ತಾ ಇದೆ. ನಾನು ನಿಜ ನಂಬಿರಲಿಲ್ಲ ಇವ್ರು ಹೇಳಿದಾಗ ಲಿಟ್ರಲಿ ಫಾರೆಸ್ಟ್ ರೋಡ್ ಇದೆ ಅಂತ. ನಾನು ಅನ್ಕೊಂಡಿದ್ದೆ ಈ ರೆಸಾರ್ಟ್ ಅವ್ರು ಒಂದು ಸ್ವಲ್ಪ, ಕೆಲವು ರೆಸಾರ್ಟ್ ಅವ್ರು ನಾಟಕ ಆಡ್ತಾರೆ, ಫಾರೆಸ್ಟ್ ಅಂತೇಳಿ ಸುಮ್ಮನೆ ಒಂದು ಗುಡ್ಡೆಯಲ್ಲಿ ತೋರಿಸಿಲ್ಲ ಮಂಗೆ ಮಾಡ್ತಾರಲ್ಲ. ಬಟ್ ಇದು ನಿಜವಾಗ್ಲೂ 7 ಕಿಲೋಮೀಟರ್ ಫಾರೆಸ್ಟ್ ಒಳಗಡೆ ಬಂದದ್ದು ನಾನು. ಸೊ ಲಿಟ್ರಲಿ ಇನ್ಸೈಡ್ ಅಲ್ಲಿ ಇದ್ದೀನಿ ನಾನು ಫಾರೆಸ್ಟ್. ಇದು ಕಾಣ್ತಿದ್ಯಲ್ಲ, ಇದು ಸುಮ್ಮನೆ ಶೋಗೆಲ್ಲ ಹಾಕಿದ್ದಲ್ಲ. ಇದು ಎಲೆಕ್ಟ್ರಿಕ್ ಫೆನ್ಸ್. ಆ ಕಡೆಯಿಂದ ಆನೆ ಗಿನ ಏನಾದ್ರು ಬರ್ತದೆ ಅಂತ ರಾತ್ರಿ, ಇಲ್ಲ ಬೇರೆ ಯಾವ್ದಾದ್ರು ಪ್ರಾಣಿಗಳು ಬರ್ಬೋದು ಅಂತ. ಬಟ್ ಇದು ಇವಾಗೆಲ್ಲ ಪರ್ಮಿಷನ್ ಸಿಗಲ್ಲ ಈ ಥರ ರೆಸಾರ್ಟ್ ಕಟ್ಟಕ್ಕೆ. ಇದು ಲೈಕ್ 25 years ಬ್ಯಾಕ್ ಪರ್ಮಿಷನ್ ತಗೊಂಡಿದೆ ಅಂತೆ. ಲೈಕ್ ದಿಸ್ ಇಸ್ ದ ಫಸ್ಟ್ ರೆಸಾರ್ಟ್ ಇನ್ ಎಂಟೈರ್ ವಯನಾಡ್. ಸೊ ಇಮ್ಯಾಜಿನ್ ಮಾಡ್ಕೊಳ್ಳಿ, ಅವಾಗ ಪರ್ಮಿಷನ್ ತಗೊಂಡಿದ್ದಾರೆ. ಆ್ಯಂಡ್ ಈ ರೋಡ್, ಅಲ್ಲಿಂದ ಬರೋ ರೋಡ್ ಎಲ್ಲ ಅವಾಗ ಬಿಲ್ಡ್ ಮಾಡಿರ್ತಾರೆ. ಅದಕ್ಕೆ ಅದೆಲ್ಲ ಎಷ್ಟು ಮಳೆಗಳಾಯ್ತು, ಎಲ್ಲ ಕಿತ್ತೋಗಿದೆ. ಓಕೆ, ಏನೂ ಸರಿ ಇಲ್ಲ ಅಂದರೆ ಬೋಲ್ಡರ್ಸ್ ಅಂದ್ಬಿಟ್ಟು ಬೇರೆ ಏನಿಲ್ಲ ಅಲ್ಲಿ. ಸೊ ಇದು ರೆಸಾರ್ಟ್. ಗುಡ್ ಮಾರ್ನಿಂಗ್. ಬೆಳಿಗ್ಗೆ ಸ್ವಲ್ಪ ಬೇಗ ಇದ್ದೆ ಇವತ್ತು, ಅಂದರೆ ಒಂದು 9:30-10 ಗಂಟೆ ಹಂಗೆ. ಇವಾಗ ಬ್ರೇಕ್ಫಾಸ್ಟಿಗೆ ಬಂದಿದ್ದೇನೆ. ಇಲ್ಲಿ ಬ್ರೆಡ್ಸ್ ಇದೆ ಆ್ಯಂಡ್ ಫ್ರೂಟ್ಸ್, ಮಿಲ್ಕ್ ಶೇಕ್ ಎಲ್ಲ ಇದೆ. ಬೆಳಿಗ್ಗೆ ಸ್ವಲ್ಪ ಎದ್ದಿದ್ದೆ ನಾನು 6 ಗಂಟೆಗೆ. 6 ಗಂಟೆಗೆ ಎದ್ದಾಗ ನಂದು ಎಕ್ಸ್ಪೆಕ್ಟೇಷನ್ ಇಲ್ಲಿತ್ತು, ಫಾಗ್ ಇತ್ತು, ಸ್ವಲ್ಪ ಕಮ್ಮಿ ಇತ್ತು ಫಾಗ್, ಬಿಕಾಸ್ ಇಟ್ ವಾಸಂಟ್ ರೈನಿಂಗ್ ಯೆಸ್ಟರ್ಡೇ. ಅದು ಬಿಟ್ಟರೆ ವೈಬ್ ವಾಸ್ ವೆರಿ ಗುಡ್ ಇನ್ ದ ಮಾರ್ನಿಂಗ್. ಸೊ ಇವತ್ತು ನೋಡಬೇಕು ಸಂಜೆ ಏನಿದೆ, ಮಧ್ಯಾಹ್ನ ಮೇಲೆ ಹೆಂಗಿರುತ್ತೆ ಅಂತ. ವಿ ಶುಡ್ ಟ್ರೈ ಫಾರೆಸ್ಟ್ ಸಫಾರಿ ಆಸ್ ವೆಲ್. ಸೊ ಇಲ್ಲೊಂದು ಸಣ್ಣ ವ್ಯೂ ಪಾಯಿಂಟ್ ಇದೆ ಅಂತ, ಅಲ್ಲಿ ಹೋಗೋಣ ಅಂತ ಈಗ ಹೊರಟಿದ್ದೀನಿ. ಮಧ್ಯಾಹ್ನ 2 ಗಂಟೆ ಆಯಿತು, ಊಟ ಇನ್ನೇ ಆಗಬೇಕಷ್ಟೇ. ಟ್ರೆಡಿಷ್ನಲ್ ಆಗಿ ಏನಾದ್ರು ಫುಡ್ ಮಾಡ್ಕೊಡಿ ಅಂತ ಹೇಳಿದ್ದೀನಿ, ನೋಡ್ಬೇಕು ಏನು ಮಾಡ್ತಾರೆ ಅಂತ. ಬಟ್ ಇವತ್ತು ತುಂಬ ಕ್ಲೌಡಿ ಇದೆ. ಸೊ ಮೋಸ್ಟ್ ಲೈಕ್ಲಿ ಸಂಜೆ ಟೈಮಲ್ಲಿ ಸ್ವಲ್ಪ ಮಳೆ ಬರೋ ಚಾನ್ಸಸ್ ಇದೆ. ಬಟ್ ಫಾಗಿನ್ ಇದೆ, ಸಿಡ್ಲು ಕೂಡ ಕೇಳಿಸ್ತಾ ಇದೆ. ಸೊ ವ್ಯೂ ಪಾಯಿಂಟ್ ಹೆಂಗಿದೆ ಅಂತ ನೋಡೋಣ, ಆಮೇಲೆ ಗೊತ್ತಾಗುತ್ತಲ್ಲ. ಒಂದು 2 ನಿಮಿಷ ಗ್ಯಾಪ್ ಕೊಟ್ಟಿದ್ರೆ ನಾನೊಂದು ವ್ಯೂ ಪಾಯಿಂಟಲ್ಲಿ ವ್ಯೂ ನೋಡ್ಕೊಂಬರೋಣ ಅಂತ ಹೊರಟೆ. ಅಷ್ಟರಲ್ಲಿ ಸಡನ್ ಆಗಿ ದೋ ಅಂತ ಮಳೆ ಹೊಡೆಯಕ್ಕೆ ಸ್ಟಾರ್ಟ್ ಆಯಿತು. ಎಂಥ ಕತೆ ಅಂತ ಗೊತ್ತಿಲ್ಲ, ಎಷ್ಟೊತ್ತಿಗೆ ನಿಲ್ತದೆ. ನಾನು ಅನ್ಕೊಂಡಿದ್ದೆ ಸಂಜೆ ಒಂದು 4-5 ಗಂಟೆ ಹಂಗೆ ಮಳೆ ಬರ್ಬೋದು ಅಂತ. ಬಟ್ ನಾನು ಹೇಳಿ 10 ನಿಮಿಷನೂ ಆಗಿಲ್ಲ, ಅಷ್ಟರಲ್ಲಿ ಮಳೆ ಬರ್ಲಿಕ್ಕೆ ಸ್ಟಾರ್ಟ್ ಆಗಿದೆ. ಸೊ ಇಲ್ಲಿದ್ದು ವೆದರ್ ತುಂಬಾ ಅನ್ಪ್ರೆಡಿಕ್ಟೇಬಲ್. ಲೈಕ್ ಒಂದ್ಸಲ ಅದರಷ್ಟಕ್ಕೆ ಮಳೆ ಬರುತ್ತೆ, ಸಡನ್ನಾಗಿ ಬಿಸಿಲು ಸ್ಟಾರ್ಟ್ ಆಗುತ್ತೆ, ಮತ್ತೊಂದ್ಸಲ ಫಾಗ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಏನಂತ ವಿಷಯ ಗೊತ್ತಿಲ್ಲ. ಬಟ್ ಓವರ್ ಆಲ್ ಬೇರೆಲ್ಲೋ ಕಡೆ ಇದ್ದಂಗೆ ಫೀಲ್ ಬರ್ತಾ ಇದೆ. ದಿಸ್ ಇಸ್ ಟ್ರೂಲಿ ಅ ವೆರಿ 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 ಯುನೀಕ್ ಪ್ರಾಪರ್ಟಿ. ಸೊ ಇದು ಇವ್ರದ್ದು ರೆಸ್ಟೋರೆಂಟ್. ಇಲ್ಲಿದ್ದು ಡೀಟೇಲಿಂಗ್ ನೋಡಿ, ಬ್ಯಾಂಬೋದಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ರೆಸ್ಟೋರೆಂಟ್ ಮುಂದೆನೇ ಲೇಕ್ ಇರೋದ್ರಿಂದ ಒಳ್ಳೆ ವ್ಯೂ ಇದೆ. ಆ್ಯಂಡ್ ಒಂದರಲ್ಲಿ AC ಬೇಕಾಗೇ ಇಲ್ಲ, ಎಷ್ಟೊತ್ತಿಗೂ ಬಿಸಿಲಿದ್ರು ಕೂಡ ಕೂಲಾಗೇ ಇರುತ್ತೆ. ಇಟ್ಸ್ ಲೈಕ್ ಯುವರ್ ಲಿಟ್ರಲ್ ಇನ್ ದ ಸೆಂಟರ್ ಆಫ್ ಜಂಗಲ್. ಬಟ್ ಮಳೆ ಬಂದಾಗ ಇನ್ನೂ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ, ಬಿಕಾಸ್ ಒಂದು ಫೀಲ್ ಬರುತ್ತಲ್ಲ, ದಟ್ ಈಸ್ ವೆರಿ ನೈಸ್. ಬಂತು ಸಿ ದೇರ್ ಇಸ್ ಎ ಫಿಶ್. ಮತ್ತು ಕೇರಳದ ಒಂದು 2-3 ಟ್ರೆಡಿಷ್ನಲ್ ಡಿಶಸ್ ಎಲ್ಲ ಇದೆ. ಸೊ ಫುಲ್ ಬ್ಯಾಟಿಂಗ್ ಮಾಡೋಣ ಈಗ. ಮಂಗಳೂರಲ್ಲಿ ಒಳ್ಳೆ ಊರಿದ ಊಟ ಮಾಡಿದಂಗೆ ಫೀಲ್ ಆಗ್ತಾ ಉಂಟು ನನಗೆ, ಬಿಕಾಸ್ ನಮ್ಮದು ಕೇರಳ ಮತ್ತು ಮಂಗಳೂರು ಕಸಿನ್ ಆಲ್ಮೋಸ್ಟ್ ಸಿಮಿಲರ್ ಇರ್ತದೆ. ಸೊ ವಿ ಈಟ್ ದ ಸಿಮಿಲರ್ ರೈಸ್ ಅಟ್ ಹೋಮ್. ಸೊ ಅದಕ್ಕೆ ನನಗೆ ಜಾಸ್ತಿ ಕೇರಳಕ್ಕೆ ಬಂದಾಗ ಫುಡ್ಡಿದ್ದು ಸಮಸ್ಯೆ ಆಗೋದಿಲ್ಲ, ಬಿಕಾಸ್ ನನಗೆ ಫಸ್ಟ್ ಆಫ್ ಆಲ್ ನನಗೆ ಕೇರಳ ಕ್ವಿಸಿನ್ ಇಷ್ಟ. ಆ್ಯಂಡ್ ನಮ್ಮದು ಫುಡ್ ಕಲ್ಚರ್ ಕೂಡ ಪ್ರೆಟಿ ಮಚ್ ಸಿಮಿಲರ್ ಇರುತ್ತೆ. ಆ್ಯಂಡ್ ಟುಡೇ ಆಲ್ಮೋಸ್ಟ್ ಸದ್ಯಕ್ಕೆ ಏನೇನು ಬೇಕು ಎಲ್ಲ ಐಟಮ್ ಇಲ್ಲ, ಬಟ್ ಸ್ಟಿಲ್ ಆಲ್ಮೋಸ್ಟ್ ಎಲ್ಲ ಅದೇ ಟ್ರೈ ಮಾಡಿದ್ದಾರೆ. ಸೊ ಎವ್ರಿಥಿಂಗ್ ಇಸ್ ವೆರಿ ನೈಸ್. ಯಬೋ ಎಂತ ಮಳೆ ಮಾರೆ, ಒಳ್ಳೆ ಪೀಕ್ ಮಾನ್ಸೂನ್ ಅಲ್ಲಿ ಹೊಡೆದಂಗೆ ಮಳೆ ಹೊಡಿತಾ ಇದೆ. ನನ್ನೊಂದು ವ್ಯೂ ಪಾಯಿಂಟ್ಗೆ ಹೋಗೋ ಕನಸು ನನಸೇ ಆಗ್ತಿಲ್ಲ. ಸೊ
ಸೊ ಇವಾಗಷ್ಟೇ ಮಳೆ ಬಂದು ನಿಂತೋಯ್ತು. ಸೊ ವೆದರ್ ತುಂಬಾ ಚೆನ್ನಾಗಿದೆ. ಇಟ್ಸ್ ಸೋ ರೊಮ್ಯಾಂಟಿಕ್ ಆ್ಯಂಡ್ ಸ್ವಲ್ಪ ಲೈಟಾಗಿ ಚಳಿ ಕೂಡ ಆಗ್ತಾ ಇದೆ. ಬಟ್ ನಾನು ಒಂದು ದಿವಸದಲ್ಲಿ ಬೆಳಿಗ್ಗೆ ಬಿಸಿಲಿತ್ತು, ಆಮೇಲೆ ಫಾಗ್ ಸ್ಟಾರ್ಟ್ ಆಯಿತು, ಆಮೇಲೆ ಜೋರ್ ಅಂತ ಮಳೆ ಬಂತು. ಇವಾಗ ವಾಪಸ್ ವೆರಿ ಪ್ಲೆಸೆಂಟ್ ಈವ್ನಿಂಗ್ ವೆದರ್. ಐ ಮೀನ್ ದಿಸ್ ಪ್ಲೇಸ್ ಈಸ್ ಸೋ ಸಚ್ ಅ ಹೆವೆನ್ ಇನ್ ಸಮ್ಮರ್ ಮ್ಯಾನ್. ಇಟ್ಸ್ ಸೋ ಗುಡ್. ಈ ವ್ಯೂ ಪಾಯಿಂಟ್ಗಂತ ಒಂದು ಯಾವುದೋ ಒಂದು ಅಬಾಂಡೆಂಟ್ ಬಿಲ್ಡಿಂಗ್ ಬಂದಿದ್ದೀವಿ. ನೋಡೋಣ ವ್ಯೂ ಹೆಂಗಿದೆ ಅಂತ. ಇಲ್ಲಿ ಇದು ಮೋಸ್ಟ್ಲಿ ಮುಂಚೆ ರೆಸಾರ್ಟ್ ಮಾಡೋಕ್ಕೇನೋ ಕಟ್ಟಿರೋ ಹಂಗಿದೆ. ಮೈ ಗಾಡ್, ಶಾ, ವಿಂಡೋ ಟು ದ ಹೆವೆನ್. ಎಷ್ಟು ಚಂದ ಇದೆ ಮಾರೆ. ಸೊ ಈಗ ನೈಟ್ ಸಫಾರಿ ಅಂತ ಹೊರಟಿದ್ದೇವೆ. ಎಂತ ಸಿಗ್ತದೆ ಗೊತ್ತಿಲ್ಲ. ಇಲ್ಲಿ ಸುತ್ತಮುತ್ತ ಕಾಡೇ ಇರೋದು. ಸೊ ಓಪನ್ ಜೀಪ್ ಅಂದ್ರೆ ಅದೊಂದು ಹಳೆ ಜೀಪಲ್ಲಿ ಕರ್ಕೊಂಡು ಹೋಗ್ತಾರಂತೆ. ಸೊ ನೋಡೋಣ ಏನ್ ಸಿಗುತ್ತೆ ಅಂತ. ಆನೆ, ಹುಲಿ ಎಲ್ಲ ಇದೆ ಅಂತ ಹೇಳ್ತಾರೆ. ಆದ್ರೆ ನೈಟ್ ಸಿಗೋದು ಐ ಹೈಲಿ ಡೌಟ್. ಬಟ್ ಇಟ್ ವಿಲ್ ಬಿ ಅ ನೈಸ್ ಎಕ್ಸ್ಪೀರಿಯನ್ಸ್. ಐ ಫೀಲ್ ನೈಟ್ ಅಲ್ಲಿ ಕಾಡಲ್ಲಿ ತಿರುಗಾಡೋದು ಅಂದ್ರೆ ಅದಕ್ಕೆ ದೊಡ್ಡ ಮಜಾ ಏನಿಲ್ಲ ಗೊತ್ತಾ. ಸೊ ವಿಲ್ ಸಿ. ಬೆಳಿಗ್ಗೆ ಎದ್ದು ಇವತ್ತಾದ್ರೂ ಮಾರ್ನಿಂಗ್ ವಾಕ್ ಹೋಗೋಣ ಅಂತ ಎತ್ಕೊಂಡು ಬಂದಿದ್ದೇವೆ. ಐಡಿಯಲಿ ವಿ ಶುಡ್ ಕಮ್ ಅಟ್ 6 o'clock. ಬಟ್ ಒಂದು ಸ್ವಲ್ಪ ಲೇಟಾಗಿ 7 o'clock ಆಯಿತು. ಬಟ್ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಪ್ರಾಪರ್ಟಿ. ಸೊ ಸುಮ್ಮನೆ ಹಾಗೆ ಇಲ್ಲಿ ವಾಕ್ ಹೋಗೋಣ ಅಂತ ಹೊರಟಿದ್ದೀನಿ. ನೋಡಬೇಕು ಏನಾದರೂ ಸಿಗುತ್ತಾ. ತುಂಬ ಹಕ್ಕಿಗಳ ಸೌಂಡ್ ಕೇಳ್ತಾ ಇದೆ. ಸೊ ಐ ಡೋಂಟ್ ಹ್ಯಾವ್ ಬೈನಾಕ್ಸ್. ಇಲ್ಲಾಂದ್ರೆ ತುಂಬ ಚೆನ್ನಾಗಿ ಬರ್ಡಿಂಗ್ ಮಾಡ್ಬೋದಿತ್ತು. ಅನ್ಫಾರ್ಚುನೇಟ್ಲಿ ಸೊ ನಿನ್ನೆ ಸಂಜೆ ನೋಡಿದ್ವಲ್ಲ ಅದೇ ವ್ಯೂ ಪಾಯಿಂಟಿಗೆ ಇವತ್ತು ಬೆಳಿಗ್ಗೆ ಕೂಡ ಬಂದಿದ್ದೀನಿ. ಏನಾದ್ರು ಕ್ಲೌಡ್ ಬೇಡ ಏನಾದರೂ ಸಿಗುತ್ತಾ ಅಂತ ನೋಡೋಕ್ಕೆ. ಬಟ್ ಗೊತ್ತಿಲ್ಲ, ನಿನ್ನೆ ಮಳೆ ಬಂದದಕ್ಕೆ ಅನ್ಸುತ್ತೆ. ಇವತ್ತೇನು ಕ್ಲೌಡ್ ಬೇಡ್ಸ್ ಆರ್ ಫಾಗ್ ಏನೂ ಇಲ್ಲ. ಇಟ್ಸ್ ಅ ವೆರಿ ವೆರಿ ಕ್ಲಿಯರ್ ಅಟ್ಮಾಸ್ಫಿಯರ್. ಬಟ್ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಮಾರ್ನಿಂಗ್ ತುಂಬಾ ಪ್ಲೆಸೆಂಟ್ ಆಗಿದೆ. ಫಾರೆಸ್ಟ್ ನಡುವೆ ಇರೋದ್ರಿಂದ ನಿಮ್ಗೆ ಅದೊಂದು ಮಾರ್ನಿಂಗಲ್ಲೊಂದು ಬರ್ಡ್ ಸೌಂಡು, ಒಂದು ವೆರಿ ಕಾಮ್ ಫೀಲ್ ಬರುತ್ತಲ್ಲ, ಅದು ಸಿಗುತ್ತೆ ಇಫ್ ಯು ಕಮ್ ಫಾರ್ ಅ ವಾಕ್. So that's the advantage of staying in this property. So guess what? ಬೆಳಿಗ್ಗೆ ಇಬ್ರು ಗೆಸ್ಟ್ ಬಂದಿದ್ದಾರೆ, ಸ್ಪೆಷಲ್ ಗೆಸ್ಟ್. Say hi to this guy and one more is over there. So ಇದನ್ನ pony ಅಂತಾರೆ if I'm not wrong. This is a cross between horse and donkey. So because ಇದಿರೋದ್ರಿಂದ ಒಳ್ಳೆ ಸಿನಿಮ್ಯಾಟಿಕ್ ಸ್ವಿಟ್ಜರ್ಲ್ಯಾಂಡ್ ಫೀಲ್ ಬರ್ತಾ ಇದೆ. ಇಟ್ಸ್ ಸೋ ನೈಸ್. ಮಾರ್ನಿಂಗ್ ಸನ್ಲೈಟ್ಗೆ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ. ಸೊ ಫೈನಲಿ ಇಡೀ ರೂಮ್ ಇದ್ದು ಜನ್ಮಜಾಲಾಡಿ ನಾವು ಇಂಥ ಶುಭ ಸಂದರ್ಭದಲ್ಲಿ ಚೆಕ್ಔಟ್ ಮಾಡ್ತಾ ಇದ್ದೇವೆ. ಇವಾಗ ಐ ಥಿಂಕ್ ಅರೌಂಡ್ 12 o'clock ಆಯ್ತು ಅನ್ಸುತ್ತೆ. ಸೊ ಚೆಕ್ಔಟ್ ಮಾಡಿ ವಾಪಸ್ ಬೆಂಗಳೂರಿಗಲ್ಲ, ಇನ್ನೊಂದು ಬ್ಯೂಟಿಫುಲ್ ರೆಸಾರ್ಟಿಗೆ ಹೋಗ್ತಾ ಇದ್ದೀವಿ. ಅದರದ್ದು ಡೀಟೇಲ್ಸ್ ಹೇಳ್ತೀನಿ. ಸೊ ಇದರದ್ದು ಹೆಸರು ಬಂದ್ಬಿಟ್ಟು ಜಂಗಲ್ ಪಾರ್ಕ್ ಅಂತ. ಇದಿರೋದು ವಯನಾಡಲ್ಲಿ, ವಯನಾಡ್ Y3 ಸೊ ಇಫ್ ಎನಿ ಒನ್ ವಾಂಟ್ಸ್ ಟು ಬುಕ್ can book it, and prices I think around 10,000 for a room which has like ಮೇಲೆ ಕೂಡ ಬೆಡ್ ಇದೆ. ಸೊ ಯಾ ದಟ್ಸ್ ಇಟ್ ಗೈಸ್. ಸೊ ನಾನು ಬಂದು 2 ದಿವಸ ಆಯಿತು. ಫೈನಲಿ ಈಗ ಚೆಕ್ಔಟ್ ಟೈಮ್ ಬಂದಿದೆ. ಅಗೇನ್ ಅದೇ ಬಂದಿರೋ ಸೇಮ್ ಜೀಪಲ್ಲೇ ನಾವೀಗ ಕೆಳಗೆ ಹೋಗ್ಬೇಕು. ಆಲ್ಮೋಸ್ಟ್ 7 kilometers. ನಮ್ಮದು ಐಟಮ್ಸ್ ಎಲ್ಲ ಪ್ಯಾಕ್ ಲೋಡ್ ಮಾಡಿದ್ದೀವಿ ಹಿಂದ್ಗಡೆ. ನಾವು ವೇಟಿಂಗ್ ಫಾರ್ ದ ಡ್ರೈವರ್. ಅವ್ರು ಬಂದ ತಕ್ಷಣ ಹೊರಡೋದು. ಇಲ್ಲಿ ವೆದರ್ ಇವತ್ತು ಕೂಡ ಹಂಗೆ, ಈಗ ಸ್ವಲ್ಪ ಕ್ಲೌಡ್ ಇದೆ. ಸೊ ಮಧ್ಯಾಹ್ನ ಮೇಲೆ ಮತ್ತೆ ಮಳೆ ಸ್ಟಾರ್ಟ್ ಆಗುತ್ತೆ ಅಂತ. ಲೈಕ್ ವೆರಿ ಅನ್ಪ್ರೆಡಿಕ್ಟಬಲ್, ಬಟ್ ಇಟ್ಸ್ ಅ ವೆರಿ ಪ್ಲೆಸೆಂಟ್ ಎಕ್ಸ್ಪೀರಿಯನ್ಸ್. ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಇಟ್ ಆ್ಯಂಡ್ ಯು ಗೈಸ್ ಆರ್ ದಿ ಬೆಸ್ಟ್. ಮತ್ತೆ ಸಿಗೋಣ ಹೊಸ ರೆಸಾರ್ಟ್ ಜೊತೆ.